ಅವರ ಸಿದ್ದರಾಮೇಶ್ವರರ ಒಂದು ವಚನದಲ್ಲಿ ನಾವೆಲ್ಲ ಕಾಣ್ತೀವಿ. ಅವರೊಂದು ಕಡೆಗೆ ಹೇಳ್ತಾರೆ, ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರವು ತಾನು ಪಂಚಾಕ್ಷರಿ. ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರವು ತಾನು ಪಂಚಾಕ್ಷರಿ. ಬಸವಾಕ್ಷರತ್ರಯದ ಪಂಚಾಕ್ಷರಿಯ ಗುಣದ ಏನು ಹೇಳಿದರೆ, ಬಸವಾಕ್ಷರತ್ರಯದ ಪಂಚಾಕ್ಷರಿಯ ಗುಣದ ಧ್ಯಾನ ಮೌನದ ಗುಣದ ಸತ್ವವಿಡಿದು ಆನಂದ ತ್ರೈಲಿಂಗ ಮೂಲ ಮಂತ್ರಕ್ಕೀಗ ಬಸವಾಕ್ಷರತ್ರಯವು ಮಾತೆ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರವಾಗಿ ಪಂಚಾಕ್ಷರಿ ಇದೆ. ಆದರೆ ಆ ಪಂಚಾಕ್ಷರಿ ಮಂತ್ರ ಏನಿದೆ, ಆ ಪಂಚಾಕ್ಷರಿ ಮಂತ್ರಕ್ಕೆ ಮಾತೆಯಾಗಿ ತಾಯಿಯಾಗಿ ಯಾವುದಿದೆ, ಪಂಚಾಕ್ಷರಿಯ ಗುಣವನ್ನು ಹೊಂದಿರುವ ತಾನು ಬಸವಾಕ್ಷರತ್ರಯವಾಗಿರುವ ಬಸವ ಮಂತ್ರ, ಅದು ಪಂಚಾಕ್ಷರಿ ಮಂತ್ರಕ್ಕೆ ತಾಯಿ ಬೇರಾಗಿದೆ, ಮಾತೆಯ ಸ್ವರೂಪದಲ್ಲಿದೆ. ಯಾವ ಓಂ ನಮಃ ಶಿವಾಯ ಅನ್ನೋದು ರಾಜ ಮಂತ್ರವಾಗಿತ್ತು, ಆ ಮಂತ್ರವನ್ನು ಮೀರಿ ಮತ್ತೊಂದು ಮಂತ್ರವಿಲ್ಲ. ಅದೊಂದು ಅತ್ಯಂತಿಕ, ಈ ವಿಶ್ವದ ಯಾವ ಮಂತ್ರಗಳಿಗೂ ಸರಿಸಾಟಿ ಇಲ್ಲದ ನಮ್ಮೆಲ್ಲರ ನಿಜ ಸ್ವರೂಪದ ಸ್ಮರಣೆಯಾದ ಓಂ ನಮಃ ಶಿವಾಯ ಎಂಬ ಶಿವ ಷಡಕ್ಷರಿ ಮಂತ್ರಕ್ಕೂ ಮಾತೆಯಾಗಿ ತಾಯಿಯಾಗಿ ಬಸವಾಕ್ಷರತ್ರಯ ಇದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಸಿದ್ದರಾಮೇಶ್ವರರು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಈ ಒಂದು ವಿಚಾರವನ್ನು ನಾವು ನೋಡಿದಾಗ ಅದು ಹೇಗೆ ಬಸವಾಕ್ಷರತ್ರಯ ಪಂಚಾಕ್ಷರಿ ಮಂತ್ರಕ್ಕೆ ತಾನು ಮೂಲ ಮಾತೆಯಾಗಿ ಮೂಲ ಮಂತ್ರವಾಗಿ ಪರಿಣಮಿಸ್ತದೆ ಅಂತ ಕೇಳಿದರೆ, ಒಂದು ಕಡೆಗೆ ಚನ್ನಬಸವಣ್ಣ, ವಿರಳಜ್ಞಾನಿ ಚನ್ನಬಸವಣ್ಣನವರು ಹೇಳ್ತಾರೆ ಒಂದು ವಚನದಲ್ಲಿ, ಬಸವಣ್ಣ ಓಂಕಾರದಿಂದತ್ತತ್ತ ನೀನೇ. ಯಾಕೆ ಮಾತೆ ಅಂದರೆ, ಬಸವಣ್ಣ ಓಂಕಾರದಿಂದತ್ತತ್ತ ನೀನೇ. ನಮ್ಮ ಪ್ರಕಾರ ಏನ್ರಿ ಇಲ್ಲಿ ನಾವು ಹೇಳೋದೇನು, ಎಲ್ಲಕ್ಕಿಂತ ಪ್ರಥಮದಲ್ಲಿ ಪ್ರಣವದುತ್ಪತ್ತಿ ಓಂಕಾರ. ಆದರೆ ಬಸವಣ್ಣ ಏನಂತ್ರಿ, ಓಂಕಾರದಿಂದ ಅತ್ತತ್ತ ನೀನೇ. ಅದಕ್ಕೂ ಮೊದಲು ಬಸವಾಕ್ಷರತ್ರಯ. ನಾದ ಬಿಂದು ಕಳೆಗಳಿಂದ ಅತ್ತತ್ತ ನೀನೇ. ಓಂಕಾರದಿಂದ ಅತ್ತತ್ತ ನೀನೇ, ನಾದ ಬಿಂದು ಕಳೆಗಳಿಂದ ಅತ್ತತ್ತ ನೀನೇ. ಪೂರ್ವಾಚಾರ್ಯ ನೀನೇ, ಪ್ರಥಮಾಚಾರ್ಯ ನೀನೇ, ಲಿಂಗಾಚಾರ್ಯ ನೀನೇ, ಜಂಗಮಾಚಾರ್ಯ ನೀನೇ. ಎನಗೆ ಸರ್ವಾಚಾರ್ಯನೂ ನೀನಾದ ಕಾರಣ ಆವವರ್ಣವಿಲ್ಲದಂದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಓಂ ನಮಃ ಶಿವಾಯ ಎಂತಿರ್ದೆನು. ಬಸವಣ್ಣ ಓಂಕಾರದಿಂದ ತತ್ತ ನೀನೇ ಅಂದರೆ ಆ ಪ್ರಣವ ಪಂಚಾಕ್ಷರಿಗೂ ಮೊದಲು ಬಸವ ಅಂತಕ್ಕಂಥ ಈ ಬಸವಾಕ್ಷರತ್ರಯ ಅದಕ್ಕೆ ಮಾತೆಯಾಗಿದೆ, ತಾಯಿಯಾಗಿದೆ. ಬಸವ ಅನ್ನುವ ಅಕ್ಷರತ್ರಯದ ಆ ಬಸವ ಪ್ರಣವಾಕ್ಷರತ್ರಯದ ಗರ್ಭದಲ್ಲಿ ಈ ಷಡಕ್ಷರಿ ಮಂತ್ರದ ಉತ್ಪತ್ತಿಯಾಗ್ತದೆ. ಅದಕ್ಕಾಗಿ ಈ ಪಂಚಾಕ್ಷರಿಗೆ ರಾಜಮಂತ್ರವಾಗಿರ್ತಕ್ಕಂಥ ಓಂ ನಮಃ ಶಿವಾಯ ಮಂತ್ರಕ್ಕೆ ಬಸವಾಕ್ಷರತ್ರಯ ತಾನು ಮಾತೆಯಾಗಿದೆ. ಅದನ್ನೊಂದು ಕಡೆಗೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ. ಇಂತಿ ಬಸವಾಕ್ಷರತ್ರಯವೆನ್ನ, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿದ ಭೇದವ ಕಂಡು ಆನು ನೀನು ಬಸವ 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 ಎನ್ನುತ್ತಿರುತ್ತವಯ್ಯ ಗುಹೇಶ್ವರ. ಆದ ಕಾರಣ ಆ ಬಸವಾಕ್ಷರತ್ರಯದ ಗರ್ಭದಲ್ಲಿ ಶಿವ ಷಡಕ್ಷರಿ ಮಂತ್ರದ ಉತ್ಪತ್ತಿಯಾಗ್ತದೆ. ಅಷ್ಟೇ ಅಲ್ಲದೆ ಒಂದು ಕಡೆಗೆ ಯಡಿಯೂರು ಜಗದ್ಗುರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನದಲ್ಲಿ ನಾವೆಲ್ಲ ನೋಡ್ತೀವಿ, ಅನಾದಿ ಪರಶಿವ ತತ್ವದಲ್ಲಿ ಮೂಲ ಚಿತ್ತು ಉದಯವಾಗಿತ್ತು, ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ. ನೋಡ, ಬಸವಣ್ಣ ಅಂದರೆ ಕೇವಲ ವ್ಯಕ್ತಿ ರೂಪವಲ್ಲ. ಬಸವ ಅಂದರೆ ನಾವು ತೆಗೆದುಕೊಳ್ಬೇಕಾದದ್ದು, ಬಸವ ಅಂದರೆ ಅರಿವು. ಬಸವ ಅಂದರೆ ಅದೊಂದು ಅರಿವು. ಬಸವ ಅಂದರೆ ಅದೊಂದು ತತ್ವ, ಅದು ಕೇವಲ ವ್ಯಕ್ತಿಯಲ್ಲ. ನಾವು ಕೇವಲ 12ನೇ ಶತಮಾನಕ್ಕೆ ಹೋಗಿ ಸೀಮಿತರಾಗೋದಲ್ಲ, ಅದು 12ನೇ ಶತಮಾನಕ್ಕೆ ಸೀಮಿತವಾದ ವ್ಯಕ್ತಿತ್ವವೂ ಅಲ್ಲ. ಬಸವ ಅಂದರೆ ಅದು ಮಂತ್ರ. ಬಸವ ಅಂದರೆ ಅದು ಮಂತ್ರ. ಹೇಗೆ ಅಂತ ಕೇಳಿದ್ರೆ, ಅನಾದಿ ಪರಶಿವ ತತ್ವದಲ್ಲಿ ಮೂಲ ಚಿತ್ತು ಉದಯವಾಗಿತ್ತು, ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ. ನೋಡ,
ಆ ಬಸವ ಅಂತಕ್ಕಂಥ ಬ ಸ ವ ಅಕ್ಷರತ್ರಯದಿಂದ ಚಿನ್ನಾದ ಚಿದ್ಬಿಂದು ಚಿತ್ ಕಳೆಗಳು ಉತ್ಪತ್ತಿ. ನಾದ ಬಿಂದು ಕಳೆಗಳು ಸಮರಸಗೊಂಡು ಅಖಂಡ ಪರಿಪೂರ್ಣ ಗೋಳಾಕಾರವಪ್ಪ ತೇಜೋಮೂರ್ತಿ ಲಿಂಗವಾಯಿತು ನೋಡ. ಇದು ಕಾರಣ ಆದಿಲಿಂಗ ಅನಾದಿ ಶರಣನೆಂಬೆ ಬಸವಣ್ಣನಿಂದ ಲಿಂಗವಾದ ಕಾರಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಆದ ಕಾರಣ ಯಾಕೆ ಬಸವಾಕ್ಷರತ್ರಯ ಪಂಚಾಕ್ಷರಿ ರಾಜಮಂತ್ರಕ್ಕೆ ಮಾತೆಯಾಗ್ತಾ ಇದೆ ಅಂತ ಕೇಳಿದರೆ, ಆ ಮಂತ್ರವ ತತ್ವ ಹುಟ್ಟಿದ್ದು ಈ ಬಸವ ಅಂತಕ್ಕಂಥ ಅಕ್ಷರತ್ರಯದ ಮಹಾತತ್ವದಲ್ಲಿ. ಆ ಹಿನ್ನೆಲೆ ಒಳಗೆ ನಾವುಗಳೆಲ್ಲ ಆ ಒಂದು ಬಸವಾಕ್ಷರತ್ರಯ ಸಹಿತವಾಗಿ ಪಂಚಾಕ್ಷರಿಯ ಗುಣವನ್ನು ಜೋಡಿಸಿಕೊಂಡಾಗ ಆ ಮಂತ್ರ ಪರಿಪೂರ್ಣವಾಗ್ತದೆ. ಅಲ್ಲಿವರೆಗೆ ಓಂ ನಮಃ ಶಿವಾಯ ಇದು ಮಂತ್ರವೇನೋ ನಿಜ, ಆದರೆ ಇದೊಂದೇ ಪರಿಪೂರ್ಣ ಮಂತ್ರವಲ್ಲ. ಯಾಕೆಂದರೆ ತಾಯಿ ಬೇರು ಬಿಟ್ಟರೆ ಅದಕ್ಕೆ ಮಹತ್ವ ಎಲ್ಲಿ? ಅದಕ್ಕಾಗಿ ಅವರೇನು ಹೇಳಿದ್ರು, ಬಸವಾಕ್ಷರತ್ರಯದ ಪಂಚಾಕ್ಷರಿಯ ಗುಣದ ಎರಡೂ ಇರಬೇಕು, ಬಸವನೂ ಇರಬೇಕು, ಪಂಚಾಕ್ಷರಿನೂ ಇರಬೇಕು. ಅದಕ್ಕಾಗಿ ಈ ಮಂತ್ರ ಹೇಗಿದೆ ಅಂತ ಕೇಳಿದರೆ, ನಮ್ಮ ಸರ್ವಾಂಗದಲ್ಲಿ ಏನು ಹೇಳ್ತಾರೆ ಪ್ರಭುದೇವರು, ತೊಳಗಿ ಬೆಳಗಿದ ಭೇದವ ಕಂಡು. ಹಾಗಾದರೆ ಆ ಪಂಚಾಕ್ಷರಿಯ ಗುಣ ಬಸವಾಕ್ಷರತ್ರಯ ನಮ್ಮಲ್ಲಿ ಹೇಗೆ ತೊಳಗಿ ಬೆಳಗ್ತಾ ಇದೆ ಅಂತ ಕೇಳಿದರೆ, ಆಧಾರ ಚಕ್ರದಲ್ಲಿ ನಕಾರ ಪ್ರಣವವಾಗಿದೆ ಲಿಂಗ ಚೈತನ್ಯ. ಆಧಾರ ಚಕ್ರದಲ್ಲಿ ನಕಾರ ಪ್ರಣವವಾಗಿ, ಸ್ವಾಧಿಷ್ಠಾನ ಚಕ್ರದಲ್ಲಿ ಮಕಾರ ಪ್ರಣವವಾಗಿ, ನಂತರ ಮಣಿಪೂರಕ ಚಕ್ರದಲ್ಲಿ ಶೀಕಾರ ಪ್ರಣವವಾಗಿ, ಇಲ್ಲಿ ಬರ್ತಕ್ಕಂಥ ಅನಾಹತ ಚಕ್ರದಲ್ಲಿ ವಕಾರ ಪ್ರಣವವಾಗಿ, ವಿಶುದ್ಧಿ ಚಕ್ರದಲ್ಲಿ ಯಕಾರ ಪ್ರಣವವಾಗಿ, ಕೊನೆಯ ಆಗ್ನೇಯ ಚಕ್ರದಲ್ಲಿ ಓಂಕಾರ ಪ್ರಣವವಾಗಿ, ನಂತರ ಮುಂದೆ ಬರ್ತಕ್ಕಂಥ ಬ್ರಹ್ಮಚಕ್ರದಲ್ಲಿ ಬಕಾರ ಪ್ರಣವವಾಗಿ, ಪಶ್ಚಿಮ ಚಕ್ರದಲ್ಲಿ ಸಕಾರ ಪ್ರಣವವಾಗಿ, ಶಿಖಾಚಕ್ರದಲ್ಲಿ ವಕಾರ ಪ್ರಣವವಾಗಿ ಬಸವಾಕ್ಷರತ್ರಯ ಸಹಿತವಾಗಿ ಆ ಮಂತ್ರ ಈ ಅಂಗದಲ್ಲಿ ತೊಳಗಿ ಬೆಳಗುತ್ತಾ ಇದೆ. ನೀನೇ ಆ ಮಂತ್ರ ಸ್ವರೂಪನಿದ್ದೀಯಾ. ಏನಂತ ಮಂತ್ರ ಹೇಳ್ತೀವಲ್ಲ, ಆ ಮಂತ್ರ ಮತ್ತೇನು ಅಲ್ಲ, ಅಖಂಡ ಪರಾತ್ಪರ ವಸ್ತು ನೀನೇ ಆಗಿದ್ದೀಯಾ ಅನ್ನೋದನ್ನು ಸ್ಮರಣೆಗೆ ತಂದುಕೊಡದೆ ಮಂತ್ರ. ಇಲ್ಲಿ ತೊಳಗಿ ಬೆಳಗ್ತಾ ಇರೋದೇನು ಮಂತ್ರ. ಅದು ಏನು ಮಂತ್ರ? ಆ ಮಂತ್ರ ಸ್ವರೂಪ ನಾನೇ ಆಗಿದ್ದೇನೆ. ಅದು ನನ್ನ ಬಿಟ್ಟಿಲ್ಲ, ಮತ್ಯಾವುದೇ ದೇವರ ಕುರಿತು ನಾವು ಮಾಡೋ ತಪಸ್ಸಲ್ಲ. ನನ್ನ ಮೂಲ ಸ್ವಸ್ವರೂಪದ ಚಿಂತನೆಯನ್ನು ನಮಗೆ ಹಚ್ಚೋದೇ ಮಂತ್ರ. ಯಾವ ಮನಸ್ಸು 10 ಹಲವು ವಿಷಯಾದಿಗಳಲ್ಲಿ ಹರಿದು ತನ್ನ ಶಕ್ತಿಯನ್ನು ವ್ಯಯ ಮಾಡ್ತಾ ಇದೆ, ಭಾವ ಒಂದಿಷ್ಟು ಭ್ರಮೆಗಳಿಗೆ ಒಳಗಾಗ್ತಾ ಇದೆ, ಚಿತ್ತ ಬಹಳಷ್ಟು ಒಂದಿಷ್ಟು ಚಂಚಲ್ಯಕ್ಕೆ ಒಳಗಾಗ್ತಾ ಇದೆ, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ದೌರ್ಬಲ್ಯಗಳನ್ನು ನಿಯಂತ್ರಣದಲ್ಲಿ ತರೋದು ಯಾವುದು ಅಂದರೆ ಮಂತ್ರ. ಮಂತ್ರದ ನಿರಂತರವಾಗಿರ್ತಕ್ಕಂಥ ಅನುಸಂಧಾನ ಆ ಮನಸ್ಸಿನ ವಿಕಾರವನ್ನು, ಚಿತ್ತದ ಚಾಂಚಲ್ಯವನ್ನು, ಭಾವದ ಭ್ರಮೆಗಳನ್ನು ಕಳೆದು ಈ ಅಂಗದಲ್ಲಿಯೇ ಆ ಲಿಂಗ ಸ್ವರೂಪದ ಇರಿವು ಹೇಗಿದೆ ಅನ್ನೋದನ್ನು ನಮ್ಮ ಅರಿವಿಗೆ ತಂದುಕೊಟ್ಟು ನಿಜವಾಗಿರ್ತಕ್ಕಂಥ ಸುಖದ ಅನುಭವ ನಮ್ಮಲ್ಲಿ ಮಾಡಿಕೊಳ್ಳಿಕ್ಕೆ ಮಂತ್ರದ ಪಾತ್ರ ಬಹಳ ಅಗಾಧವಾಗಿದೆ. ಅದಕ್ಕಾಗಿ ಆ ಮಂತ್ರ ಅಂತಕ್ಕಂಥದ್ದು ಕೇವಲ ಜಪವಲ್ಲ. ಅದಕ್ಕೆ ಏನಂತ ಹೇಳಿದ್ರು, ಜಪ ಮಾಡಿದರೆ ಮಂತ್ರ ಅಲ್ಲ. ಅದಕ್ಕೆ ಅವ್ರು ಏನಂತ ಹೇಳಿದ್ರು ಪ್ರಭುದೇವರು ಅಂದರೆ, ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ. ಮಂತ್ರ ಮಂತ್ರ ಅಂಥೇಳಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಏನಂತ ತಿಳಿದು ಮಾಡೋದು? ನನ್ನನ್ನು ಬಿಟ್ಟು ಒಬ್ಬ ಪರಶಿವ ಇದ್ದಾನೆ, ನನಗೇನೋ ಕಷ್ಟ ಬಂದಿದೆ, ಅದಕ್ಕಾಗಿ ಅವನು ಸ್ಮರಣೆ ಮಾಡೋದು. ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ. ನಮ್ಮ ಪ್ರಕಾರ ದೇವರು ನಮ್ಮನ್ನು ಬಿಟ್ಟು ಹೊರಗಿದ್ದಾನೆ, ಅವನು ನನಗಿಂತ ಶಕ್ತಿಶಾಲಿ ಇದ್ದಾನೆ, ಅವನು ಸರ್ವಜ್ಞ, ನಾನು ಅಲ್ಪಜ್ಞ, ಅವನೇ ಬೇರೆ ನಾನೇ ಬೇರೆ, ಅವನನ್ನು ಕುರಿತು ನಾನು ಮಾಡೋದು ಅಂತ ತಿಳಿದೀವಿ. ಆದರೆ ಅಷ್ಟಾವರಣ ತತ್ವದ ಹಿನ್ನೆಲೆ ಬರ್ತಕ್ಕಂಥ ಮಂತ್ರ ನಮ್ಮನ್ನು ಬಿಟ್ಟು ಹೊರಗಿರೋ ದೇವರನ್ನು ನೆನೆಸೋದಲ್ಲ, ನನ್ನ ಮೂಲ ಸ್ವರೂಪವನ್ನು ನಾನೇ ನೆನೆಸೋದು ಮಂತ್ರ. ನನ್ನನ್ನೇ ನಾನು ಸ್ಮರಣೆಗೆ ತಂದುಕೊಳ್ಳೋದು. ಏನಂತ? ನಾನು ನಾಮರೂಪಾತ್ಮಕವಾಗಿ ತೋರಿ ಅಡಗುವ ಶರೀರವಲ್ಲ. ಈ ಶರೀರವನ್ನು, ಈ ಜಗತ್ತನ್ನು ವ್ಯಾಪಿಸಿರುವ ಮಹಾಲಿಂಗ ಘನ ಚೈತನ್ಯವೇ ನಾನು. ಹೇಗಿದ್ದೇನೆ? ಓಂ ನಮಃ ಶಿವಾಯ ಸ್ವರೂಪವಾಗಿದ್ದೇನೆ. ಎಲ್ಲೆಲ್ಲಿ ಇದ್ದೇನೆ? ಆಗಲೇ ಹೇಳಿದ್ನಲ್ರಿ, ಪೃಥ್ವಿ ತತ್ವದಲ್ಲಿ, ಅಪ್ಪು ತತ್ವದಲ್ಲಿ, ನಂತರ ಆಕಾಶ ತತ್ವದಲ್ಲಿ, ಅಗ್ನಿ ತತ್ವದಲ್ಲಿ, ಪ್ರಕೃತಿಯಲ್ಲಿ, ಎಲ್ಲೆಲ್ಲಿ ವಿಶ್ವದ ಸಕಲದರೆಲ್ಲದರಲ್ಲೂ ಕೂಡ ನಾನು ಪರಿವ್ಯಾಪಿಸಿದ್ದೇನೆ.
ಕೇವಲ ನನ್ನನ್ನು ನಾನು ತಿಳಿದರೆ ಸಾಲದು, ನಂತ ತಿಳಿದೇನೋ ಮಂತ್ರದಿಂದ ಅದೇ ಸ್ವರೂಪವನ್ನು ಜಗತ್ತಿನ ತುಂಬೆಲ್ಲ ಕಾಣೋದು, ಎಲ್ಲ ಕಡೆಗೂ ಅದನ್ನೇ ಗ್ರಹಿಸೋದಿದೆ ಅಲ್ಲ, ಅದು ಮಂತ್ರದ ಮೂಲ ಉದ್ದೇಶ. ಆ ಮಂತ್ರ ಏನು ಮಾಡ್ತದೆ ಅಂತ ಕೇಳಿದರೆ, ಇಲ್ಲಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳಲ್ಲೆಲ್ಲ ಪ್ರವಹಿಸಿಕೊಂಡಾಗ ಎತ್ತೆತ್ತ ನೋಡಿದಡ ತತ್ತ ನೀವೇ ದೇವ. ಏನು ನೋಡಿದಾಗ ಏನೇನು ಕಾಣ್ತಿತ್ತು ಅದೆಲ್ಲವೂ ಹೋಗಿ ಎಲ್ಲಿ ನೋಡಿದಡಲ್ಲೆಲ್ಲ ನನ್ನ ಸ್ವರೂಪ, ದೇವ ಸ್ವರೂಪ ಎಲ್ಲೆಡೆಯೂ ಕಾಣ್ತದೆ. ಎಲ್ಲಿ ನೋಡಿದಡಲ್ಲೆಲ್ಲ ಲಿಂಗ ಸ್ವರೂಪವನ್ನೇ ಗ್ರಹಿಸ್ತಕ್ಕಂಥ ದೃಷ್ಟಿ ಬರ್ತದೆ. ಅದಕ್ಕಾಗಿ ಮಂತ್ರದ ಮಹತ್ವ ಇಂತಹ ಈ ಅಂತರಂಗದ ಕರ್ಣೇಂದ್ರಿಯಗಳು, ಬಾಹ್ಯ ಪಂಚೇಂದ್ರಿಯಗಳು, ಇವುಗಳಿರ್ತಕ್ಕಂಥ ಒಂದಿಷ್ಟು ಆಕರ್ಷಣೆಗಳು, ಮಾಯಾ ಆವರಣಗಳು, ಇವೆಲ್ಲವುಗಳನ್ನು ಕಳಚಿಕೊಂಡು ನಾವು ಒಂದಿಷ್ಟು ಪವಿತ್ರರಾಗಬೇಕಾದ್ರೆ ಮಂತ್ರದ ಅನುಸಂಧಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಆವಾಗ ಈ ಮಂತ್ರ ಅಂತಕ್ಕಂಥದ್ದು ಕೇವಲ ಜಪವಾಗಿ ಉಳಿಯೋದಿಲ್ಲ. ಆ ಮಂತ್ರ ಅಂತಕ್ಕಂಥದ್ದು ನಮ್ಮ ಅಂತರಂಗದ ಅರಿವಿನ ನಿಜ ಸತ್ವವಾಗ್ತದೆ, ಅದೇ ಸತ್ಯವಾಗ್ತದೆ. ಅದಕ್ಕಾಗಿ ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ. ಮಂತ್ರ ಮಂತ್ರ ಅಂತೇಳಿ ತಿಳ್ಕೊಂಡು ಜಪ ಮಾಡ್ತಾ ಕುಂದ್ರೆ ಬೇಡ. ಮಣಿಯ ನೆನೆಸಿ ಅಂತಾರವರು, ಸ್ಮರಿಸಿ ಅಲ್ಲ, ಎಣಸೋದು. ಸುಮ್ಮನೆ ಏನಂತ ಎಣಸೋದು? ಅದು ಮಂತ್ರ ಹೇಳಿ ಎಣಸೋದು. ಆ ಎಣಸೋ ಕಡೆ ನಮ್ಮ ಲಕ್ಷ್ಯ ಇರ್ತದೆ ಹೊರತು ಮಂತ್ರದಲ್ಲಿ ಮನಸ್ಸು ಒಂದಾಗಿರೋದಿಲ್ಲ. ಮಂತ್ರ ಅಂದರೆ ಏನದು? ಭಾವ, ಮನ, ಚಿತ್ತ ಎಲ್ಲವೂ ಲೀನವಾಗಿರಬೇಕು, ಅದು ಮಂತ್ರ. ಮಂತ್ರವೆಂದಡೆ ಮಂತ್ರವೇ ಕೇಳ್ತಾರೆ. ಮಂತ್ರ ಅಂದರೆ ಮಂತ್ರ ಏನು? ಮನನ ರೂಪವಾದ ಚಿತ್ತೇ ಮಂತ್ರವಲ್ಲದೆ ಅನ್ಯ ಮಂತ್ರ ಉಂಟೆ? ಆ ಮಂತ್ರದ ಪ್ರಭಾವ ಹೇಗಿದೆ ಅಂದರೆ, ಈ ಸಾಕಾರ ರೂಪದ ಮಂತ್ರದ ಅನುಸಂಧಾನ ಆ ನಿರಾಕಾರ ತತ್ವವಾಗಿರ್ತಕ್ಕಂಥ ಮಂತ್ರದಲ್ಲಿ ನಾವು ಒಂದಾಗಬೇಕು. ಆವಾಗ ಮನವೂ ಮಂತ್ರ, ಭಾವವೂ ಮಂತ್ರ, ಚಿತ್ತವೂ ಮಂತ್ರ, ಅದರ ವಿರಹಿತವಾಗಿ ಮತ್ತೇನೂ ಇಲ್ಲ, ಎಲ್ಲವೂ ಮಂತ್ರಮಯವಾಗಬೇಕು. ಅದಕ್ಕೆ ಬರೀ ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲು ಬೇಡ. ಕ್ಷಣವಾದರೂ ನಿಜದ ನೆನಹೇ ಸಾಕು, ಕ್ಷಣದೊಳಗಣ ಅರ್ಥವಾದರೂ ನಿಜದ ನೆನಹೇ ಸಾಕು. ಇಲ್ಲಿ ನಿಜದ ನೆನಹು ಮುಖ್ಯ ಹೊರತು ಎಣಸೋದು ಮುಖ್ಯವಲ್ಲ. ಕೋಟಿ ಜಪಯಜ್ಞ, ಕೋಟಿ ಬಿಲ್ವಾರ್ಚನೆ, ಲಕ್ಷ ಜಪಯಜ್ಞ ಏನು ಮಾಡ್ತೀವಿ ನಾವು? ಅವುಗಳನ್ನೆಲ್ಲ ಸುಮ್ಮನೆ ಫಾಲೋ ಮಾಡೋದು. ಒಂದು ದೊಡ್ಡ ಬೋರ್ಡ್ ಹಾಕಿ ಕೋಟಿ ಜಪ ಯಜ್ಞ ಅಂತ ಕರೆದ್ರಿಲ್ಲೋ ಹೋಗಿ ಕುಂಡ್ರೋದು, ಮಹಾಮೃತ್ಯುಂಜಯ ಜಪ ಅಂದರು ಹೋಗಿ ಹೇಳೋದು. ಯಾವ ಜಪ ತಪ ಏನು ಮಾಡಿದರೂ ಕೂಡ ನಮ್ಮ ಸ್ವಸ್ವರೂಪ ನಮ್ಮ ಅರಿವಿಗೆ ಯಾವುದು ತಂದು ಕೊಡೋದಿಲ್ವೋ ಅದು ಯಾವುದು ಮಂತ್ರವೂ ಅಲ್ಲ, ತಂತ್ರವೂ ಅಲ್ಲ. ಎಲ್ಲಿವರೆಗೆ ಆ ಸ್ವಸ್ವರೂಪದ ಅರಿವು ನಮಗೆ ಬರೋದಲ್ಲ ಅದು ಮಂತ್ರವಲ್ಲ. ಅದೆಲ್ಲವನ್ನು ನಿರ್ಣಯಿಸಿ ಶರಣರು ಬಂದಿರತಕ್ಕಂಥ ಆ ಒಂದು ನಿರ್ಣಯ ಏನು ಅಂತ ಕೇಳಿದರೆ, ನಮ್ಮ ಸ್ವಸ್ವರೂಪದ ಅರಿವನ್ನು ನಮಗೆ ತೋರಿಕೊಟ್ಟು ಅದೇ ಅರಿವನ್ನು ಎಲ್ಲೆಡೆಯೂ ಇದೆ ಅಂತ ತೋರಿಸಿಕೊಡ್ತಕ್ಕಂಥ ಒಂದೇ ಒಂದು ಮಂತ್ರ, ಅದು ಶಿವಷಡಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಇನ್ನುಳಿದ ಏನು ಮಂತ್ರಗಳು ಕೂಡ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸಪ್ತಕೋಟಿ ಮಹಾಮಂತ್ರಗಳು, ಉಪಮಂತ್ರ ಕೋಟ್ಯಾನುಕೋಟಿ. ಎಟ್ಟದಾವಂತ್ರಿ ಜಗತ್ನಾಗ ಮಂತ್ರ? ಸಪ್ತಕೋಟಿ ಮಹಾಮಂತ್ರಗಳು, ಅದಕ್ಕೆ ಮತ್ತು ಉಪಮಂತ್ರ ಕೋಟ್ಯಾನುಕೋಟಿ. ಕಲಿತು ಬಳಲದೇಕೋ? ಇಷ್ಟೆಲ್ಲ ಕಲಿತು ಬಳಲೋದು ಯಾಕೆ? ಬಹಳಾಕ್ಷಣ ಒಂದು ಮೂಲ ಮಂತ್ರ ಸಾಲದೆ ಕೇಳ್ತಾರ್ರಿ ಚಂದ್ರ. ಸಪ್ತಕೋಟಿ ಮಂತ್ರಗಳು, ಅದಕ್ಕೆ ಒಂದಿಷ್ಟು ಕೋಟ್ಯಾನುಕೋಟಿ ಉಪಮಂತ್ರಗಳು. ಯಾಕೆ ಅಂತ ಕೇಳಿದ್ರೆ ದೇವತೆಗಳಷ್ಟದಾರಲ್ಲ 33 ಕೋಟಿ ಅಂತವರು. ಮತ್ತು ಅವರು ಅಷ್ಟು ಮಂದಿಗೂ ಒಂದೊಂದು ಹೆಸರ, ಅವರು ಒಂದೊಂದು ಹೆಸರಿನ ಮುಂದೆ ನಮಃ 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 ಅನ್ಕೋತೋದು ಕೂಡ ಅಷ್ಟಕೊಂಡು ಮಂತ್ರಗಳು. ಇಷ್ಟು ದೇವತೆಗಳು ಅವರೆಲ್ಲರ ಹೆಸರಿಗೊಂದು ನಮಃ ಹಚ್ಚಿಬಿಟ್ರೆ, ಓಂ ಹಚ್ಚಿಬಿಟ್ರೆ, ಶ್ರೀ ಹಚ್ಚಿಬಿಟ್ರೆ ಅದೊಂದು ಮಂತ್ರಗಳು. ಆದರೆ ಶರಣರ ಪ್ರಕಾರ 33 ಕೋಟಿ ದೇವಾನು ದೇವತೆಗಳಿಲ್ಲ. ಈ ವಿಶ್ವವನ್ನೆಲ್ಲ ಪರಿವ್ಯಾಪಿಸಿರುವ ದೇವನೊಬ್ಬನೇ ಇದ್ದಾನೆ. ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಇಂಥ ಧಾರ್ಮಿಕ ಪಾತಿವ್ರತ್ಯವನ್ನು ನಮಗೆ ಹೊರಿಸಿದ್ರು. ಏನಂತ? ಶರಣ ಸತಿ ಲಿಂಗಪತಿ. ದೇವನೊಬ್ಬನೇ, ಮತ್ತೊಬ್ಬರು ದೇವರಿಲ್ಲ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿರೋ. ಸ್ಪಷ್ಟೀಕರಣ. ಹೇಗೆ 2-3 ದೇವರಿಲ್ವೋ ಹಾಗೆ 2-3-4 ಮಂತ್ರ ಇಲ್ಲ. ಮಂತ್ರ ಇರೋದು ಒಂದೇ ಮಂತ್ರ. ಅದಕ್ಕೆ ಅವ್ರು ಏನಂದರು? ಸಪ್ತಕೋಟಿ ಮಹಾಮಂತ್ರಗಳು, ಅದಕ್ಕೆ ಉಪಮಂತ್ರ ಕೋಟ್ಯಾನುಕೋಟಿ. ಕಲಿತು ಬಳಲದೇಕೋ? ಯಾಕೆ ಬಳಲ್ತೀಯಪ್ಪ ಇಷ್ಟೆಲ್ಲ ಕಲಿತು? ಯಾಕೆ ಅಂದರೆ
ಭಾಳಾಕ್ಷನ ಮೂಲ ಮಂತ್ರ ಒಂದು ಸಾಲದೆ, ಸಕಲ ವೇದಗಳ ಮೂಲವಿದು, ಸಕಲ ಶಾಸ್ತ್ರಗಳ ಸಾರವಿದು, ಸಕಲಾಗಮಗಳ ಮಾತೆ ಇದು. ಇದನ್ನು ಬಿಟ್ಟರೆ ಇನ್ನೇನೈತಿ? ಇದೇ ಸರ್ವಸ್ವ, ಇದೇ ಪರಿಪೂರ್ಣ, ಇದೇ ಜಗದ್ಭರಿತ, ಇದೇ ಜಗದ್ವ್ಯಾಪಕ. ಇಂತಹ ಒಂದು ಮಂತ್ರತತ್ವವನ್ನು ಶರಣರು ನಮಗೆಲ್ಲ ತುಂಬಿಕೊಟ್ಟರು. ನಮ್ಮ ಅಂತರಂಗದಲ್ಲಿ, ನಮ್ಮ ಬಹಿರಂಗದಲ್ಲಿ ಎಲ್ಲದರಲ್ಲೂ ಕೂಡ ಮಂತ್ರದ ಇರುವಿಕೆಯನ್ನು ತೋರಿಕೊಟ್ಟರು. ಆ ಮಂತ್ರದ ಇರುವಿಕೆಯ ಅರಿವು ನಮಗೆ ಬರಬೇಕಾದ್ರೆ ಆರಂಭದಲ್ಲಿ ಮಂತ್ರದ ಅನುಸಂಧಾನದೊಂದಿಗೆ, ಮಂತ್ರದ ಧ್ಯಾನದೊಂದಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಆ ಮಂತ್ರದ ಪರಿಣಾಮವನ್ನು ನೇರವಾಗಿ ಶರಣರು ಎಲ್ಲಿ ಕಲಿಸ್ಕೊಟ್ರು ಅಂದರೆ, ಆ ಮಂತ್ರ ಮಾತು ಮಂತ್ರದಲ್ಲಡಗಿ ಮಂತ್ರ ಮೌನದಲ್ಲಡಗಬೇಕಂತ. ಆರಂಭದಲ್ಲಿರ್ತಕ್ಕಂಥ ಮಂತ್ರದ ಉಚ್ಚಾರ ಕೊನೆಯವರೆಗೂ ಅಕ್ಷರ ರೂಪವಾಗಿ ಉಳಿಯಲಾರದೆ ಆ ಮಂತ್ರ ನಿರವಯಲ ಸ್ಥಿತಿಯನ್ನು ಅನುಭವಿಸಿ, ಆ ಮಂತ್ರ ನಿರವಯಲ ಸ್ಥಿತಿಯನ್ನು ಅನುಭವಿಸಿ ಮಾತು ಮೌನವಾಗಬೇಕು. ಆ ಮೌನ ಮಂತ್ರ, ಆ ಮಂತ್ರ ನಿಶ್ಶಬ್ದವಾಗಬೇಕು. ಅದಕ್ಕೆ ಅವರು ಒಂದು ಕಡೆಗೆ ಹೇಳ್ತಾರೆ ರೀ, ಬಸವನರಿವು ನಿರಾಧಾರವಾಗಿತ್ತು, ಬಸವನ ಮಾಟ ನಿರ್ಮಾಟವಾಗಿತ್ತು, ಬಸವನ ಭಕ್ತಿ ಬಯಲನೆ ಕೂಡಿ ನಿರ್ವಯಲಾಯಿತು, ಬಸವ ಬಸವ ಎಂಬ ಶಬ್ದ ಒಡಗಿ ನಿಶ್ಶಬ್ದವಾಯಿತಯ್ಯ ಸಂಗಯ್ಯ. ನೀಲಾಂಬಿಕಾ ತಾಯಿಯರ ವಚನ. ಹೀಗೆ ಅದು ಶಬ್ದ ನಿಶ್ಶಬ್ದವಾಗಬೇಕು. ಅದು ಮಂತ್ರ ನಿರವಯಲ ಸ್ಥಿತಿಯನ್ನು ಪಡೆದು ಆ ಅನುಭವದಲ್ಲಿ ನಾವು ಉಳಿಬೇಕು. ಕೊನೆಗೆ ಅದು ಮಂತ್ರವಾಗಿ ಉಳಿಯದೆ ಈ ಗುರುಲಿಂಗವೆನಿಸಿಕೊಂಡ ಜಿಹ್ವೆಯಿಂದ ಹೊರಹೊಮ್ಮತಕ್ಕಂಥ ಪ್ರತಿಯೊಂದು ಮಾತು ಅದು ಮಾತಾಗುವಂತಿಲ್ಲ, ಮಂತ್ರವಾಗಿ ಬಿಡುತ್ತದೆ. ಮಂತ್ರ ಅಂದರೆ ಕೇವಲ ನೆನೆಹು ಮಾತ್ರ ಮಂತ್ರವಲ್ಲ. ಈ ಜಿಹ್ವೆಯಿಂದ ನಡೀತಕ್ಕಂಥ ಪ್ರತಿಯೊಂದು ಮಾತಿಗೆ ಶರಣರು ಮಂತ್ರದ ಸಂಸ್ಕಾರವನ್ನು, ದೈವಿಕತೆಯನ್ನು, ಪಾವಿತ್ರತೆಯನ್ನು ತುಂಬಿಕೊಟ್ರು. ಮಂತ್ರ ಅಂತ ಬರೀ ದೇವರನ್ನು ಸ್ಮರಿಸಿದ್ರೆ ಆಗೋದು. ಅದೇನಾಗಬೇಕು? ಮಂತ್ರ ನಿಜ ಮಂತ್ರವಾಗಿದೆ ಅಂತ ಎಲ್ಲಿ ಟೆಸ್ಟ್ ಆಗ್ತದೆ ಅಂದರೆ, ಮಾತು ಮಂತ್ರವಾಗಿದ್ದರೆ ಮಂತ್ರ ಪರಿಪೂರ್ಣ. ಮಾತೇ ಮಂತ್ರವಾಗಬೇಕು. ಅಲ್ಲಿವರೆಗೆ ಮಾತು ಅಂದರೆ ಏನಾಗ್ಬಿಟ್ಟಿತ್ರಿ? ಮಾತು ಅಂದರೆ ಸುಮ್ಮನೆ ವಿಚಾರ ವಿನಿಮಯ ಮಾಡ್ಕೊಳ್ಳಿಕ್ಕೆ ಒಂದು ಮಾಧ್ಯಮ ಅಂತ ತಿಳಿದು ಏನು ಬೇಕಾದ ಮಾತಾಡಿದರೂ ನಡೀತದೆ ಅಂತ ನಾವು ತಿಳಿದಿದ್ವಿ. ಆದರೆ ಶರಣರ ಸಂಸ್ಕಾರ ಆ ಮಂತ್ರ ತತ್ವವನ್ನು ಮಾತಿಗೆ ಸ್ಪರ್ಶನ ಕೊಟ್ಟರು. ಆವಾಗದು ಮಾತಾಗಿ ಉಳಿಲಿಲ್ಲ, ಮಾತು ಮಂತ್ರವಾಯಿತು. ಅದಕ್ಕೆ ಅವರು ಒಂದು ಕಡೆಗೆ ಹೇಳ್ತಾರೆ, ಏನಂತ ಹೇಳಿದ್ರು? ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಆ ಮಂತ್ರ ಮಾತಿನಲ್ಲಿ ಅಳವಟ್ಟಾಗ ಮಾತು ಮೃದುವಾಗಿರ್ತದೆ, ಮಾತು ಸಹಜ ಸ್ಥಿತಿಯನ್ನು ಪಡೀತದೆ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಯಾವ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಮತ್ತು ಪ್ರಭುದೇವರ ಸಂವಾದದಲ್ಲಿ ನಾವೆಲ್ಲ ನೋಡ್ತೀವಿ, ನೀವೆಲ್ಲ ಮಾತಾಡಿ ಕೆಡವರು ಶರಣರು, ನಿಮ್ಮ ಸಂಘ ನಮಗೆ ಬೇಡ ಅಂತ ಮುಕ್ತಾಯಕ್ಕ ತಾಯಿ ಜರಿದಾಗ ಹೇಳ್ತಾರೆ ಪ್ರಭುದೇವರು, ಅವ್ವ ಶರಣರ ಮಾತು ಅಂದರೆ ಅದು ಮಾತಂತ ತಿಳಿದು ಜರಿ ಬೇಡ, ಶರಣರ ಮಾತು ಮಂತ್ರವಾಗಿದೆ, ಲೌಕಿಕರಾಡುವ ಮಾತಲ್ಲ. ಶರಣರಾಡೋದು ಮಾತೇ ಅಲ್ಲ, ಮಾತೆಂಬುದು ಶರಣರಲ್ಲಿ ಜ್ಯೋತಿರ್ಲಿಂಗ. ಶರಣನ ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ತಾಳೋಷ್ಟ ಸಂಪುಟವಿದು ನಾದ ಬಿಂದು ಕಳಾತೀತ ನೋಡ. ನಮ್ಮ ಗುಹೇಶ್ವರನ ಶರಣರು ನುಡಿದು ಸಂದೇಹಿಗಳಲ್ಲ. ಶರಣರ ಮಾತಂದರೆ ಅದು ಮಾತಾಗಿ ಉಳಿದಿಲ್ಲ, ಮಂತ್ರದ ನಿರಂತರವಾದ ಅನುಸಂಧಾನ ಅವರನ್ನು ಮಂತ್ರ ಪುರುಷರನ್ನಾಗಿ ಮಾಡಿಬಿಟ್ಟಿದೆ. ಯಾರು ಮಂತ್ರದ ಅನುಸಂಧಾನದಲ್ಲಿರ್ತಾರೆ ಅವರ ಸರ್ವೇಂದ್ರಿಯಗಳು ಮಂತ್ರಮುಗ್ಧವಾಗ್ತವೆ. ಅದಕ್ಕೆ ಹೇಳಿದ್ರಲ್ಲ, ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ. ನಮ್ಮ ಪ್ರಕಾರ ಬರೀ ಮಂತ್ರ ಅಂತ ಮೇಲ್ನೋಟಕ್ಕೆ ಕೇಳಿದುಕೊಳ್ಳಿ ಏನು ಅನ್ನಿಸ್ತದೆ ರೀ? ಪರಮಾತ್ಮನ ನಾಮಸ್ಮರಣೆ ಎಚ್ಚರ ಇದ್ದಾಗ ಜಪ ಮಾಡೋದು ಹಂಗಲ್ಲ. ಮಂತ್ರ ಪರಿಪೂರ್ಣವಾಗಿ ನಮ್ಮನ್ನು ಆವರಿಸಿಬಿಟ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಎಲ್ಲ ಅವಸ್ಥೆಗಳಲ್ಲಿ ಮಂತ್ರವೇ ಅಳವಟ್ಟಿರ್ತದೆ. ಅದಕ್ಕೆ ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಅಲ್ಲಿ ಮಂತ್ರ ಇದೆ. ಶರಣ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ. ನಮ್ಮ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ. ಅದು ಯಾಕೆ ಕೈಲಾಸವಾಗಿದೆ ಅಂದರೆ ಅದು ಮಂತ್ರ ಭರಿತವಾಗಿದೆ.
ತನ್ನಲ್ಲೇ ಮಂತ್ರ ಸ್ವರೂಪ ಜಾಗೃತಗೊಂಡಿದೆ. ಇಂಥಪ್ಪ ಮಂತ್ರವನ್ನು ನಾವೆಲ್ಲ ಅರಿತು ಪರಿಪೂರ್ಣವಾಗಿರ್ತಕ್ಕಂಥ ಆ ಮಂತ್ರದ ಅನುಸಂಧಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡದ್ದೇ ಆದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಸಂಸ್ಕಾರ, ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕ ಶಕ್ತಿ ಉದ್ದೀಪನೆ ಆಗಲಿಕ್ಕೆ ಕಾರಣ ಆಗ್ತದೆ. ಅದೆಷ್ಟೋ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿಯ ಆಗರವೇ ಆಗಿದ್ದರೂ ಕೂಡ ನಾವು ಹೊಂದತಕ್ಕಂಥ ವಾತಾವರಣ, ಪರಿಸರ ಮತ್ತು ಇರತಕ್ಕಂಥ ಒಂದು ವ್ಯವಸ್ಥೆಗಳಲ್ಲಿ ನಮ್ಮ ಮನಸ್ಸಿನ ಭಾವದ ಬುದ್ಧಿಯ ಎಲ್ಲವುಗಳ ಒಂದೊಂದು ವಿಕಾರಗಳೇನಾಗ್ತವೆ ನಮ್ಮ ಅಂತರಂಗದ ಅಪರಿಮಿತವಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮ ಅರಿವಿಗೆ ತಂದು ಕೊಡೋದೇ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಮಹಾಲಿಂಗ ಶಕ್ತಿ ಸರಿ ಸಮಾನವಾಗಿದೆ. ಯಾರಲ್ಲಿ ಹೆಚ್ಚು ಇಲ್ಲ, ಯಾರಲ್ಲಿ ಕಡಿಮೆನೂ ಇಲ್ಲ. ಆ ಮಹಾಲಿಂಗ ಶಕ್ತಿ ಎಲ್ಲರಲ್ಲಿಯೂ ಸರಿ ಸಮಾನವಾಗಿ ಸಮರಸಗೊಂಡಿದೆ ಅಂದಾಗ ಈ ಒಂದು ಸಮರಸಗೊಂಡಿರ್ತಕ್ಕಂಥ ಶಕ್ತಿಯನ್ನು, ಆ ಚೈತನ್ಯವನ್ನು ನಮ್ಮ ಅರಿವಿಗೆ ತಂದುಕೊಳ್ಳದೆ ಹೋದರೆ ನಾವು ಬಂದದ್ದೇ ವ್ಯರ್ಥ ಆಗ್ತದೆ. ನಾವೆಲ್ಲ ಎದಕ್ಕೆ ಬಂದೀವಲ್ಲ, ಬಂದದ್ದೇ ವ್ಯರ್ಥ ಆಗ್ತದೆ. ಬರೀ ಒಂದು 500 ರೂಪಾಯಿ ಖರ್ಚು ಮಾಡ್ಕೊಂಡು ಯಾವುದೋ ಊರಿಗೆ ಹೋದಾಗ ಕೆಲಸ ಆಗದೆ ಮರಳಿ ಮನೆಗೆ ಬಂದರೆ ಎಷ್ಟು ವ್ಯಥೆ ಪಡ್ತೀವಿ ನಾವು, ಎಷ್ಟು ವ್ಯಥೆ ಪಡ್ತೀವಿ. 500 ರೂಪಾಯಿ ಹೋಯ್ತು, ಅಲ್ಲಿ ಮಠ ಹೋದ್ವಿ, ಕೆಲಸ ಆಗಲಿಲ್ಲ. ಇನ್ನೊಮ್ಮೆ ಹೋಗೋ ಮುಂದೆ 10 ಸಲ ವಿಚಾರ ಮಾಡಿರ್ತೀವಿ. ಏನಂತ, ಏನಾದರೂ ಈ ಸಲ 50 ಪೈಸೆನೂ ವ್ಯರ್ಥ ಆಗಬಾರ್ದು, ಹಂಗೆ ಚಂದ ಕೆಲಸ ಮಾಡ್ಕೊಂಡು ಬರಬೇಕಂತ. ಬರೀ ಏನೋ ಇಷ್ಟು ಸಣ್ಣದಕ್ಕೆ. ಇನ್ನು ಪರಮಾತ್ಮ ನಮ್ಮನ್ನಿಲ್ಲಿ ಕಳಿಸಿದ್ದೆ ಅದಕ್ಕಾಗಿ, ನಮ್ಮನ್ನು ನಾವು ಅರಿಲಿಕ್ಕಾಗಿ ಈ ದೇಹ ಅಂತಕ್ಕಂಥ ಪ್ರಸಾದ ಕಾಯವನ್ನು ಕೊಟ್ಟು ನಮ್ಮ ಸ್ವಸ್ವರೂಪವನ್ನು ನಾವು ಅರಿತು ಆನಂದಿಸಲಿಕ್ಕಾಗಿ ಬಂದೀವಿ. ಮತ್ತು ಇಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಉದ್ದೇಶವನ್ನೇ ಮರೆತು ಬಿಟ್ಟರೆ ಅದೆಂಥ ವ್ಯರ್ಥ ಆಗ್ತಾ ಇದೆ. ಅದಕ್ಕೆ ಮಹಾದೇವಿ ಅಕ್ಕ ಹೇಳ್ತಾರಲ್ಲ, ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ತಮ್ಮೊಳಗಿರುವ ಮಹಾಗಣವ ತಾವರಿಯರು, ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ. ಇವರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅಗಸ ನೀರೊಳಗೆ ಇದ್ದು ಬಾಯಾರಿಸತ್ತಂತೆ, ತನ್ನೊಳಗಿರುವ ಮಹಾಘನವ ತಾವರಿಯರು. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಸ್ವಸ್ವರೂಪದ ಅರಿವಿನ ಕೊರತೆ. ಅದಕ್ಕಾಗಿ ಶರಣರು ಮಂತ್ರದ ಮುಖಾಂತರವಾಗಿ, ಆ ಲಿಂಗದ ಚೈತನ್ಯವಾದ ಮಂತ್ರದ ಮುಖಾಂತರವಾಗಿ ನಮ್ಮನ್ನು ಲಿಂಗ ಸ್ವರೂಪ ನೀನೇ ಆಗಿದ್ದೀಯಾ, ಅಪರಿಮಿತವಾಗಿರ್ತಕ್ಕಂಥ ಶಕ್ತಿ ನಿನ್ನಲ್ಲೇ ಅಡಕವಾಗಿದೆ. ಮಂತ್ರ ಅಂದರೆ ಬೇರೆ ಅಲ್ಲ, ಲಿಂಗ ಅಂದರೆ ಬೇರೆ ಅಲ್ಲ. ಆ ಮಂತ್ರ ಲಿಂಗದ ಸಂಯೋಗ ಸ್ವರೂಪ ನೀನೇ ಆಗಿದ್ದೀಯಾ ಅಂತಕ್ಕಂಥ ವಿಚಾರವನ್ನು ತೋರಿಕೊಟ್ರು. ಹಾಗಾದ್ರೆ ಅದೆಲ್ಲವೂ ನಾನೇ ಆಗಿರಬೇಕಾದ್ರೆ ಆ ನಾನೇ ಆಗಿರ್ತಕ್ಕಂಥ ಸ್ವರೂಪವನ್ನು ಅರಿಯೋದಾದರೂ ಹೇಗೆ ಅಂತ ಕೇಳಿದರೆ, ಅರಿವು, ಆಚಾರ, ಅನುಭಾವಗಳೆಂಬ ಈ ಅದ್ಭುತವಾದ ವಿಚಾರಗಳ ಮುಖಾಂತರವಾಗಿ ನಮ್ಮನ್ನು ಪರಿಪೂರ್ಣವಾಗಿರ್ತಕ್ಕಂಥ ಪರಿವರ್ತನೆಯತ್ತ ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ನಾವರಿತಕ್ಕಂಥ ಕ್ರಿಯೆಯಲ್ಲಿ ತೊಡಗಿಸಿಕೊಂಡದ್ದೇ ಆದರೆ, ನಮ್ಮ ವೈಯಕ್ತಿಕ ಲೋಪದೋಷಗಳನ್ನು ನಾವು ಕಂಡುಕೊಂಡದ್ದೇ ಆದರೆ, ಅವುಗಳನ್ನು ಕಡಿಮೆ ಮಾಡಿಕೊಳ್ಳುವತ್ತ ನಾವು ಹೆಜ್ಜೆ ಹಾಕಿದ್ದೇ ಆದರೆ ನಮ್ಮಲ್ಲೇ ಅಡಕವಾಗಿರ್ತಕ್ಕಂಥ ಶಕ್ತಿ ಜಾಗೃತವಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಮಂತ್ರ ಅಂತಕ್ಕಂಥದ್ದು ಯಾವುದೇ ದೇವರ ನಾಮಸ್ಮರಣೆಯಲ್ಲ, ಅಷ್ಟಾವರಣ ತತ್ವದ ಹಿನ್ನೆಲೆಯಲ್ಲಿ ಮಂತ್ರ ಅಂತಕ್ಕಂಥದ್ದು ನಮ್ಮ ಸ್ವಸ್ವರೂಪದ ಚಿಂತನೆಯಾಗಿದೆ ಅನ್ನೋದನ್ನು ನಾವೆಲ್ಲ ಅರಿಯೋಣ.